ನನ್ನ ಹೆಸರು ಸಲ್ಮಾನ್ ಅಂತ. ಈಗ ನೀವೇನು ಕೇಳ್ತಿದ್ದೀರ, ಪಿ ಎಚ್ ಕಾಲೋನಿ 13ನೇ ಕ್ರಾಸಲ್ಲಿ ಝೋರಾ ಅವರು ಇವಾಗ ಮಾತ್ರೆಗಳನ್ನ ತಾಯಿ ಏನಕ್ಕೆ ಮಾಡಿದ್ದಾರೆ ಅಂದರೆ ಬಡ್ಡಿಯಲ್ಲಿ ದುಡ್ಡು ತೊಗೊಂಬಿಟ್ಟು ರತ್ನ ಅನ್ನೋರ ಹತ್ರ 45,000ಕ್ಕೆ 3,000 ಬಡ್ಡಿ ಅನ್ನೋ ಥರ ತೊಗೊಂಬಿಟ್ಟು ಅವ್ರು ಇವಾಗ ಸಿಗಾಕೊಂಡಿದ್ದಾರೆ ಸರ್. 2 ವರ್ಷದಿಂದ ಮುಂಚೆ ತೊಗೊಂಡಿದ್ದು. ಅದು ತೊಗೊಳಕ್ಕೆ ಕಾರಣ ಏನಂದರೆ ನಮ್ಮ ಅಮ್ಮನಿಗೆ ಹಾರ್ಟಿನ ಸ್ಟ್ರೆಂತ್ ಆಗಬೇಕಿತ್ತು. ಆವಾಗ ಅಲ್ಲೂ ಕೂಡ ಇಲ್ಲಿ ಹಾಸ್ಪಿಟ್ಲಲ್ಲೂ ಕೂಡ ಕಾಸು ಕಟ್ಟಬೇಕಿತ್ತು. ಮತ್ತು ಇಲ್ಲಿ ಈ ಕಡೆ ಸಂಘದವರು ಇಲ್ಲ, ನಾವು ಈ ಥರ ಸೀರಿಯಸ್ ಅವರೇ ಕಟ್ಟೋಕ್ಕಾಗಲ್ಲ, ಇಲ್ಲ ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ ಇದು ಮಾಡುವಾಗ ನಾವು ಈ ಬಡ್ಡಿ ಸಾಲಕ್ಕೆ ಕೈ ಹಾಕಿದ್ವಿ. ಆವಾಗ ತೊಗೊಂಡಿದ್ದು 2 ವರ್ಷ ಆಗಿದೆ. ಇಲ್ಲಿವರೆಗೆ ಹೆಂಗೋ ಕಟ್ಕೊಂಬರ್ತಿದ್ವಿ. ಈ 3 ತಿಂಗಳು ಮುಂಚೆ ಇವರಿಗೆ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆಗೋ ಕಾರಣ ನಾವು 3 ತಿಂಗಳು ಯಾರಿಗೂ ನಾವು ಬಡ್ಡಿ ಕಟ್ಟಿರಲಿಲ್ಲ. ಅದರಲ್ಲಿ ರತ್ನ ಮತ್ತು ಅನ್ನಪೂರ್ಣ ಅನ್ನೋರು ಬಂದು ಮನೆ ಹತ್ರ ಗಲಾಟೆ ಮಾಡ್ತಾರೆ ಸರ್. ನೀವು 3 ತಿಂಗಳು ಬಡ್ಡಿ ಜೊತೆ ಮತ್ತು ಅಸಲು ಕೊಡಲೇಬೇಕು, ಇಲ್ಲಾಂದರೆ ನಮ್ಗೆ ಹೆಂಗೆ ವಸೂಲು ಮಾಡಬೇಕಂತ ನಮ್ಗೆ ಗೊತ್ತು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಕಿರುಕುಳ ಕೊಟ್ಟರು. ಬರೋದು, ಗಲಾಟೆ ಮಾಡೋದು, ಹೋಗೋದು, ಹೊಡ್ದಂಗೆ ಬರ್ತಾರೆ ಸರ್. ಮಾತಾಡ್ತಾನೆ ಹೊಡ್ದಂಗೆ ಬರ್ತಾರೆ. ಬೇಕಾದ್ರೆ ನೀವು ಆ ವಿಡಿಯೋ ಇದೆ, ನೀವೇ ನೋಡಿ. ಹೊಡ್ದಂಗೆ ಮುಂದೆ ಬರ್ತಾರೆ ಸರ್. ನಮ್ಗೆ ಅದು ಭಯ ಪಟ್ಕೊಂಡು ನಾವೇನು ಮಾಡಬೇಕು, ನಾವು ಎತ್ತೋಗ್ಬೇಕು. ನಮ್ಮ ತಾಯಿಗೆ ತಿಂಗಳಿಗೆ 5,000ವರೆಗೂ ಬರೀ ಔಷಧಿ ತೊಗೊಬೇಕು. ನಾವು ದುಡಿಯೋದು, ನಾವು 200 ರೂಪಾಯಿ 300 ರೂಪಾಯಿ ದುಡಿಯೋದು. ನಾವು ಮಾಡೋದು ತರಕಾರಿ ವ್ಯಾಪಾರ. 2 ವೀಲರಲ್ಲಿ 1,000 ರೂಪಾಯಿ ವ್ಯಾಪಾರ ಬಂಡವಾಳ ಆಗಿಬಿಟ್ಟು 200-300 ರೂಪಾಯಿ ನಾವು ದುಡಿಬೇಕು. ಅದರಲ್ಲಿ ಬಾಡಿಗೆ ಅಂತ ಕಟ್ಟಬೇಕಾ, ಬಡ್ಡಿ ಅಂತ ಕಟ್ಟಬೇಕಾ, ಏನಂತ ಮಾಡಬೇಕು ಸರ್. ಆದರೆ ಆ ತೊಂದರೆಯಿಂದ ಇವರು ಯೋಚನೆ ಮಾಡಿ ನಾವು ಏನು ಮಾಡೋದು, ಇಲ್ಲಿದ್ದರೆ ಯಾರೂ ನಮ್ಗೆ ಸಪೋರ್ಟ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಈಗ ಬಂದವ್ರು ಏನು ಮಾಡ್ತಾರೋ, ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದರೆ ಆ ಭಯದಲ್ಲಿ ಇವರು ನಿದ್ದೆ ಮಾತ್ರೆನ ತೊಗೊಂಡ್ಬಿಟ್ಟು ಸೀರಿಯಸ್ ಆಗೋದು ಸರ್. ನಮ್ಗೆ ನ್ಯಾಯ ಬೇಕಷ್ಟೇ. ಆದರೆ ಈಗಿನ ನಮ್ಮ ತುಮಕೂರು ನಾವು 3 ತಿಂಗಳಿಂದ ಅಷ್ಟೇ. ತಿಂಗಳಿಗೆ 3,000 ಇಲ್ಲಿವರೆಗೂ 45,000ಕ್ಕೆ 1,10,000ವರೆಗೂ ನಾವು ಬರೀ ಬಡ್ಡಿ ಕಟ್ಟಿದ್ದೀವಿ. 45,000 ರೂಪಾಯಿಗೆ ಇನ್ನೂ ಕಟ್ಟಿ ಇನ್ನೂ 3 ತಿಂಗಳಿಂದ ನಾವು ಕಟ್ಟಿಲ್ಲಿದ್ದು ಅದು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮಗೆ ಒತ್ತಾಯ ಮಾಡಿದ್ರು. ಅದ್ರ ಜೊತೆ ಅಸಲು ಕೊಡಲೇಬೇಕು, ಇಲ್ಲ ನಮ್ಗೆ ಹೆಂಗೆ ದುಡ್ಡು ತೆಗಿಬೇಕಂತ ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು ನಮಗೆ ಎದುರಿಸ್ತಾರೆ ಸರ್. ಇದೆಲ್ಲ ಆಗಿದ್ದೆಲ್ಲ ನಾವು ಇಲ್ಲಿ ತಿಲಪ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಈಗ ಸಬ್ ಇನ್ಸ್ಪೆಕ್ಟ್ರು ಯಾರವರೇ ಅವ್ರಿಗೆ ನಾವು ತಿಳಿಸಿದ್ದಕ್ಕೆ ತುಂಬ ಚೆನ್ನಾಗಿ ಬೇಗ ಇಮಿಡಿಯೇಟ್ಲಿ ಅವರೇ ಬೇಗ ಬಂದು ಅವರಾಗೆಲ್ಲ ಹಿಡ್ದು ಚೆನ್ನಾಗಿ ಅವರು ಸರ್ ಲೈಟಾಗಿ ಮಾತಾಡ್ತಾರೆ. ಅಷ್ಟೊಂದೇನು ಮಾತಾಡೋಕ್ಕಾಗಲ್ಲ. 24 ಗಂಟೆ ಟೈಮ್ ಕೊಟ್ಟಿದ್ದರು. ಇದರಲ್ಲಿ ಸರ್ 3 ಜನ ಹೆಣ್ಮಕ್ಳು, ನಾನೊಬ್ಬ ಗಂಡು ಮಗ ಅಷ್ಟೇ. ನಮ್ಮ ತಂದೆ ಹೆಸರು ಬದ್ರುದ್ದೀನ್ ಅಂತ. ಅವರು ಅಷ್ಟೇ ಒಂದು 2 ವರ್ಷ ಅವರು ಕೆಲಸ ಕಾರ್ಯ ಇಲ್ದಲ್ಲೇ ಮನೆಯಲ್ಲಿದ್ದರು. ರೀಸೆಂಟ್ಲಿ ಅವರು ಒಂದು 1 ತಿಂಗಳಿಂದ ಅವರು ತರಕಾರಿ ವ್ಯಾಪಾರ ಮಾಡ್ತಾರೆ. ನಂತರನೇ 2 ವೀಲರಲ್ಲಿ ಅವ್ರಿಗೂ 1,000 ರೂಪಾಯಿ ಬಂಡವಾಳ ಕೊಟ್ಟರೆ 200-300 ರೂಪಾಯಿ ದುಡ್ಕೊಂಬರ್ತಾರೆ ಸರ್. ಅವರು ಅಷ್ಟೇ. ಇವಾಗ ಅವ್ರು ದುಡ್ಕೊಂಬಂದು ನಾನು ದುಡ್ಕೊಂಬಂದ್ರೂ ಎಷ್ಟು ಒಂದು 500 ರೂಪಾಯಿ 600 ರೂಪಾಯಿ ಆಗುತ್ತೆ. ಅದ್ರಲ್ಲಿ ಬಾಡಿಗೆ ಹಾಕೋಣ ಇಲ್ಲ ಔಷಧಿಗೆ ಹಾಕೋಣ ಅಂತ ನಮಗೇನು ಅಂತ ಗೊತ್ತಾಗ್ತಿಲ್ಲ ಸರ್. ಅಷ್ಟೇ. ಇದು 18ನೇ ತಾರೀಕು ರಾತ್ರಿ 12 ಗಂಟೆಗೆ ಟ್ಯಾಬ್ಲೆಟ್ಸ್ ತಗೋಣ. 1 ಗಂಟೆಗೆ ಅವರು ಡಿಸೆಂಬರ್ 3ಕ್ಕೆ ಬಂದು ನಮಗೆ ತುಂಬ ತೊಂದರೆ ಕೊಟ್ಟು ಹೋಗಿದ್ರು. ಮಧ್ಯದಲ್ಲಿ ಹೋಗ್ತಿದ್ರು, ಬೈತಿದ್ರು ಆ ಥರ ಮಾಡಿದ್ರು. ಮೊನ್ನೆ ರೀಸೆಂಟ್ಲಿ ಒಂದು 17ನೇ ತಾರೀಕಿಗೆ ವನ ಅನ್ನೋರು ಬಂದು ಈ ಥರನೇ ಅವರು ಅಂದರೆ ಕಂತಿಗೆ ನಾವು ಕಂತು ಕಟ್ಟಿಲ್ಲ ಅಂದರೆ ಅವರು ಬಡ್ಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಒತ್ತಾಯ ಮಾಡೋಗಿದ್ರು. ಇಲ್ಲ ಇಂಡಿವಿಜುವಲ್ ಆಗಿ ಕೊಟ್ಟಿದ್ರು ಅವರು. ಏನು ನಮ್ಮ ಹತ್ರ ಏನು 45ಕ್ಕೆ 1.5 ಲಕ್ಷ ಮೇಲೆ ನಾವು ಒಂದು 20 ಲಕ್ಷವರೆಗೂ ನಾವು ಬಡ್ಡಿ ಕಟ್ಟಿದ್ದೀವಿ. ನಮಗೆ ಅದೇ ಮೊದಲು ನಮ್ಮ ಅಜ್ಜಿಯವರು ಇದ್ದರು ಅಲ್ಲಿ ಜೈಪುರದಲ್ಲಿ. ಅಲ್ಲಿ ಅವರು ನಮ್ಮ ಪರಿಚಯ ಆಗಿದ್ದರು. ನಾವು ಏನೋ ಕಷ್ಟ ಅಂತ ಹೋಗಿದ್ವಿ. ಮತ್ತು ಅವರು ಈ ಥರ ನಮಗೆ ದಬ್ಬಾಳಿಕೆ ಮಾಡ್ತಾರಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ನನ್ನ ಹೆಸರು ಸಲ್ಮಾನ್ ಅಂತ. ನಮ್ಮ ತಾಯಿಗೆ 49.